ಕೆಎಲ್ ರಾಹುಲ್ ಕನ್ನಡದ ಮನೆಮಗ. ಆಸೀಸ್ ಪ್ರವಾಸದಲ್ಲಿರುವ ಕೆಎಲ್ ರಾಹುಲ್ಗೆ ಸಾಕಷ್ಟು ಅವಕಾಶಗಳು ಸಾಲುಗಟ್ಟಿ ಬರ್ತಾವೆ. ಆಸೀಸ್ ಸರಣಿಯಲ್ಲಿ ಚೆನ್ನಾಗಿ ಆಡ್ತಿರುವ ಕೆಎಲ್ ರಾಹುಲ್ಗೆ ಮತ್ತೊಂದು ಅವಕಾಶ ಬಂದಿದೆ. ಮೆಲ್ಬರ್ನ್ನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ವಿರುದ್ಧದ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಈ ಒಂದು ಅವಕಾಶ ಹೊದ್ದು ಮಲಗಿದೆ. ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡ್ರೆ ಹ್ಯಾಟ್ರಿಕ್ ಸಾಧನೆ ಮಾಡಲಿದ್ದಾರೆ ಕೆಎಲ್ ರಾಹುಲ್. ಹಾಗಿದ್ರೆ ಆ ಸಾಧನೆ ಏನು ಅನ್ನೋದನ್ನ ಹೇಳ್ತೀನಿ. ನಾನು ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರೆಯಬೇಡಿ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಟೀಂ ಇಂಡಿಯಾ ಇದೇ ಡಿಸೆಂಬರ್ 26ರಿಂದ 4ನೇ ಟೆಸ್ಟ್ ಪಂದ್ಯವನ್ನು ಆಡಲಿದೆ. ಈ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ಗೆ ಒಂದು ಒಳ್ಳೆಯ ಚಾನ್ಸ್ ಇದೆ. ಅದೇ ಹ್ಯಾಟ್ರಿಕ್ ಶತಕ ಪೂರೈಸುವ ಅವಕಾಶ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಟೀಂ ಇಂಡಿಯಾದ ಯಶಸ್ವಿ ಬ್ಯಾಟ್ಸ್ಮನ್ಗಳಲ್ಲಿ ಕೆಎಲ್ ರಾಹುಲ್ ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ. ಇದೇ 26ರಿಂದ ನಡೆಯುವ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ಗೆ ಹ್ಯಾಟ್ರಿಕ್ ಶತಕ ಪೂರೈಸುವ ಅವಕಾಶವಿದೆ. ಸರಣಿ ಆರಂಭಕ್ಕೂ ಮುನ್ನ ರಾಹುಲ್ ಚೆನ್ನಾಗಿ ಆಡ್ತಾ ಇಲ್ಲ, ಅವರನ್ನ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಕೊಡಬೇಡಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದರೆ ಈಗ ರಾಹುಲ್ ಆಟ ನೋಡಿ ಎಲ್ಲರೂ ಹೊಗಳ್ತಾ ಇದ್ದಾರೆ. ರಾಹುಲ್ ಇಲ್ಲಿಯವರೆಗೆ ಕೆಲವು ಬಲಿಷ್ಠ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ಆದರೆ ಅವರ ಬ್ಯಾಟ್ನಿಂದ ಒಂದೇ ಒಂದು ಶತಕ ಕೂಡ ಬಂದಿಲ್ಲ. ಆದರೆ ಮೆಲ್ಬರ್ನ್ನಲ್ಲಿ ನಡೆಯಲಿರುವ 4ನೇ ಟೆಸ್ಟ್ನಲ್ಲಿ ರಾಹುಲ್ಗೆ ಹ್ಯಾಟ್ರಿಕ್ ಶತಕವನ್ನು ಪೂರೈಸುವ ಅವಕಾಶ ಇದೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಈಗಾಗಲೇ 2 ಬಲಿಷ್ಠ ಅರ್ಧ ಶತಕಗಳನ್ನು ಗಳಿಸಿರುವ ರಾಹುಲ್ನಿಂದ ಈಗ ದೊಡ್ಡ ಇನ್ನಿಂಗ್ಸ್ ನಿರೀಕ್ಷಿಸಲಾಗಿದೆ. ಕಳೆದ 2 ಸತತ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ರಾಹುಲ್ ಶತಕ ಸಿಡಿಸಿದ್ದು, ಇದೀಗ 3ನೇ ಟೆಸ್ಟ್ನಲ್ಲಿ ಶತಕ ಪೂರೈಸಿದರೆ ರಾಹುಲ್ ಹ್ಯಾಟ್ರಿಕ್ ಶತಕ ಸಿಡಿಸಿದ ಸಾಧನೆ ಮಾಡಲಿದ್ದಾರೆ. ಇದಕ್ಕೂ ಮೊದಲು ರಾಹುಲ್ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿದ್ದ 2ನೇ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಈ 2 ಶತಕ ಸಿಡಿಸಿದ್ರು. 2021ರಲ್ಲಿ ನಡೆದಿದ್ದ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ 123 ರನ್ಗಳ ಇನ್ನಿಂಗ್ಸ್ ಆಡಿದ್ದ ರಾಹುಲ್ ನಂತರ ಕಳೆದ ವರ್ಷ ಅಂದರೆ 2023ರಲ್ಲಿ ನಡೆದಿದ್ದ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ 101 ರನ್ ಗಳಿಸಿದ್ರು. ಈ 2 ಟೆಸ್ಟ್ಗಳಲ್ಲಿ ಟೀಂ ಇಂಡಿಯಾದ ಅತಿ ಹೆಚ್ಚು ಸ್ಕೋರರ್ ಆಗಿದ್ರು. ಈಗ ಮೆಲ್ಬರ್ನ್ನಲ್ಲಿ ರಾಹುಲ್ ಶತಕ ಸಿಡಿಸಿದ್ರೆ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಹ್ಯಾಟ್ರಿಕ್ ಶತಕದ ದಾಖಲೆ ಬರೆಯಲಿದ್ದಾರೆ. ರಾಹುಲ್ ಅವರ ಟೆಸ್ಟ್ ವೃತ್ತಿ ಜೀವನವು ಇದೇ ಬಾಕ್ಸಿಂಗ್ ಡೇ ಟೆಸ್ಟ್ನಿಂದಲೇ ಆರಂಭವಾದದ್ದು ಇಲ್ಲಿ ಗಮನಿಸಬೇಕಾದ ಸಂಗತಿಯಾಗಿದೆ. ಅವರು ಡಿಸೆಂಬರ್ 2014ರಲ್ಲಿ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಪಾದಾರ್ಪಣೆ ಮಾಡಿದ್ರು. ಆದರೆ ಆ ಪಂದ್ಯ ಮೆಲ್ಬರ್ನ್ನಲ್ಲಿ ಮಾತ್ರ ನಡೆದಿದ್ದು, ಆ ಪಂದ್ಯದಲ್ಲಿ ರಾಹುಲ್ ಮೊದಲ ಇನ್ನಿಂಗ್ಸ್ನಲ್ಲಿ 3 ಮತ್ತು 2ನೇ ಇನ್ನಿಂಗ್ಸ್ನಲ್ಲಿ ಕೇವಲ 1 ರನ್ ಕಲೆ ಹಾಕಿದ್ರು. ಶತಕಕ್ಕೆ ಅಡ್ಡಿಯಾಗುತ್ತಾ ಗಾಯದ ಸಮಸ್ಯೆ. 4ನೇ ಟೆಸ್ಟ್ ಪಂದ್ಯಕ್ಕೆ ಕೆಎಲ್ ರಾಹುಲ್ ತುಂಬ ಮುಖ್ಯ. ಇವರು ಸಂಪೂರ್ಣ ಫಿಟ್ ಆಗಿರಲಿ ಎಂಬುದು ಎಲ್ಲರ ಆಸೆ. ಈ ಪಂದ್ಯದಲ್ಲಿ ಸೆಂಚುರಿ ಬಾರಿಸಬೇಕಂದ್ರೆ ಫಿಟ್ ಆಗಿರಲೇಬೇಕು. ಆಸ್ಟ್ರೇಲಿಯಾ ವಿರುದ್ಧ ಸರಣಿಯಲ್ಲಿ ಟೀಂ ಇಂಡಿಯಾ ಪರ ಅತಿ ಹೆಚ್ಚು ರನ್ ಸಿಡಿಸಿದ ಆಟಗಾರ ಅಂದರೆ ಅದು ಕೆಎಲ್ ರಾಹುಲ್. ಇವರ ಉಪಸ್ಥಿತಿ ತಂಡಕ್ಕೆ ಅನಿವಾರ್ಯ. ಹೀಗಿರುವಾಗ ಕೆಎಲ್ ರಾಹುಲ್ ಗಾಯಗೊಂಡಿದ್ದು ಟೀಂ ಇಂಡಿಯಾಗೆ ಹೊಸ ತಲೆನೋವು ತಂದಿದೆ. ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯಕ್ಕೆ ಅಭ್ಯಾಸ ನಡೆಸುತ್ತಿದ್ದ ವೇಳೆ ಕೆಎಲ್ ರಾಹುಲ್ ಕೈಗೆ ಪೆಟ್ಟು ಮಾಡಿಕೊಂಡಿದ್ದು ಇದು ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿದೆ. ಸರಣಿಯುದ್ದಕ್ಕೂ ಕಾಂಗೋರೋ ಬೌಲರ್ಗಳನ್ನು ಕಾಡಿದ್ದ ಕೆಎಲ್ ರಾಹುಲ್ ಅಭ್ಯಾಸದ ವೇಳೆ ಗಾಯಗೊಂಡಿದ್ದು ರಾಹುಲ್ ಕೈ ಬೆರಳಿಗೆ ಗಾಯ ಮಾಡಿಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅದರಲ್ಲಿ ಗಾಯಗೊಂಡ ಬೆರಳಿಗೆ ಚಿಕಿತ್ಸೆ ನೀಡ್ತಾ ಇರುವುದು ಕಂಡು ಬಂದಿದೆ. ಆದರೆ ಈ ಬಗ್ಗೆ ಬಿಸಿಸಿಐ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಇಡೀ ಸರಣಿಯಲ್ಲಿ ಟೀಂ ಇಂಡಿಯಾ ಪರ ಚೆನ್ನಾಗಿ ಆಡ್ತಾ ಇರೋರು ಅಂದರೆ ಅದು ಕೆಎಲ್ ರಾಹುಲ್. ಹೀಗಾಗಿ ಅವರು ಬೇಗ ಚೇತರಿಸಿಕೊಂಡು 4ನೇ ಪಂದ್ಯದಲ್ಲಿ ಚೆನ್ನಾಗಿ ಆಡಿ ಸೆಂಚುರಿ ಬಾರಿಸಲಿ ಅಂತ ಫ್ಯಾನ್ಸ್ ದೇವರಲ್ಲಿ ಬೇಡಿಕೊಳ್ತಾ ಇದ್ದಾರೆ. ನಮಸ್ಕಾರ.